ಶಿವನ ಅತ್ಯಂತ ಪ್ರಿಯ ಭಕ್ತ ನಂದಿ ಆಗಿದ್ದು ಹೇಗೆ ಗೊತ್ತಾ? ಹೌದು, ಶಿವನ ಪರಮ ಭಕ್ತ ನಂದಿ ಎಂದು ಎಲ್ಲರಿಗೂ ಗೊತ್ತು. ಆದರೆ ನಂದಿ ಶಂಕರನ ಪರಮ ಭಕ್ತ ಆಗಿದ್ದು ಯಾಕೆ ಮತ್ತು ಹೇಗೆ ಅಂತ ತುಂಬಾ ಜನಕ್ಕೆ ತಿಳಿದಿರೋದಿಲ್ಲ. ಹಾಗಾಗಿ ನಿಮಗಾಗಿ ಇಂತಹ ಕುತೂಹಲ ವಿಷಯವನ್ನು ತೆರೆದಿಡೋ ಪ್ರಯತ್ನ ಮಾಡ್ತಾ ಇದೀವಿ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದಿಯು ಶಿವನ ಭಕ್ತನಾಗುವುದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಒಂದು ಊರಿನಲ್ಲಿ ಶಿಲಾಧರ ಎಂಬ ಋಷಿ ಇದ್ದನು. ಶಿಲಾಧರ ಶಿವನ ಪರಮ ಭಕ್ತನಾಗಿದ್ದನು. ಆದರೆ ಶಿಲಾಧರನಿಗೆ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಹಾಗಾಗಿ ಅವನು ಪುತ್ರ ಸಂತಾನಕ್ಕಾಗಿ ಏನು ಮಾಡಬೇಕೆಂದು ತೋಚದಾದನು ಮತ್ತು ಶಿವನ ಕುರಿತು ತಪಸ್ಸು ಮಾಡಬೇಕೆಂದು ನಿರ್ಧಾರ ತಗೊಳ್ತಾನೆ. ಶಿಲಾಧರ ಶಿವನನ್ನು ಕುರಿತು ಬಹಳ ವರ್ಷಗಳ ಕಾಲ ಅತ್ಯಂತ ಕಠಿಣ ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸಿಗೆ ಪ್ರಸನ್ನಗೊಂಡ ಶಿವನು ದರ್ಶನ ಕೊಟ್ಟು, ನಿನ್ನ ತಪಸ್ಸಿನಿಂದ ನಾನು ಪ್ರಸನ್ನಗೊಂಡಿದ್ದೇನೆ, ನಿನಗೆ ಏನು ವರ ಬೇಕು ಕೇಳಿಕೋ ಅಂತ ಹೇಳ್ತಾರೆ. ಶಿಲಾಧರನು ತನಗೆ ಪುತ್ರ ಸಂತಾನದ ವರ ಬೇಕೆಂದು ಕೇಳಿಕೊಳ್ತಾನೆ. ಅದಕ್ಕೆ ಶಿವನು ಸರಿ, ನಿನಗೆ ಪುತ್ರ ಪ್ರಾಪ್ತಿಯಾಗುವುದು ಎಂದು ಹೇಳಿ ಅಲ್ಲಿಂದ ಅದೃಷ್ಟನಾಗ್ತಾನೆ. ಶಿಲಾಧರನು ಸಂತೃಪ್ತನಾಗಿ ಸಂತೋಷದಿಂದ ಮನೆಗೆ ಬರ್ತಾನೆ. ಕೆಲವು ದಿನಗಳ ನಂತರ ನಿತ್ಯ ಕ್ರಮದಂತೆ ಹೊಲದ ಬದಿ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೇಲಿ ಬದಿಯಲ್ಲಿ ಅವನಿಗೆ ನವಜಾತ ಶಿಶುವೊಂದು ಕಾಣಿಸುತ್ತೆ ಮತ್ತು ಆ ಮಗುವಿನ ಸುತ್ತಲೂ ಸೂರ್ಯನಂತೆ ತೇಜಸ್ಸನ್ನು ಹೊಂದಿತ್ತು ಅನ್ನಲಾಗುತ್ತೆ. ಸುತ್ತಮುತ್ತ ನೋಡಿದ ಶಿಲಾಧರ ಋಷಿಯು ಬೇರೆ ಯಾರದ್ದೋ ಮಗು ಇರಬಹುದು ಅಂತ ವಿಚಾರಿಸ್ತಾನೆ ಮತ್ತು ಯಾರದ್ದು ಅಲ್ಲ ಅಂತ ಗೊತ್ತಾದಾಗ ಆ ಮಗುವು ದೇವರು ಕೊಟ್ಟ ಪ್ರಸಾದ ಅಂತ ಅವನು ಸ್ವೀಕಾರ ಮಾಡ್ತಾನೆ. ಋಷಿಯು ಆ ಮಗುವನ್ನು ಮನೆಗೆ ತೆಗೆದುಕೊಂಡು ಬರ್ತಾನೆ. ಮಗುವಿಗೆ ನಂದಿ ಅಂತ ನಾಮಕರಣ ಮಾಡ್ತಾನೆ. ಅವನು ಆ ಮಗುವನ್ನು ಬಹಳ ಪ್ರೀತಿಯಿಂದ ಆರೈಕೆ ಮಾಡಿ ಬೆಳೆಸ್ತಾನೆ. ನಂದಿಯು ನೋಡಲು ಬಹಳ ಮುದ್ದಾಗಿದ್ದು ತುಂಬಾ ಬುದ್ಧಿವಂತನಾಗಿದ್ದ. ಋಷಿಯು ತನ್ನ ಮಗ ನಂದಿಯನ್ನು ಕುರಿತು ಒಂದು ತರ ಗರ್ವ ಪಡ್ತಾ ಇದ್ದ. ಆದರೆ ನಂದಿಯು ಸ್ವಲ್ಪ ದೊಡ್ಡವನಾಗುತ್ತಿದ್ದಂತೆ ಅವರ ಮನೆಗೆ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಮಹಾನ್ ತಪಸ್ವಿಗಳು ಬಂದರು ಅನ್ನಲಾಗುತ್ತೆ. ಆ ಋಷಿಗಳು ಅವರ ಮನೆಯಲ್ಲಿ ಸ್ವಲ್ಪ ಕಾಲ ತಂಗುವುದಾಗಿ ತಿಳಿಸ್ತಾರೆ. ಶಿಲಾಧರನು ಸಂತೋಷದಿಂದ ಅದನ್ನ ಒಪ್ಪಿಕೊಳ್ತಾನೆ. ಋಷಿಗಳಿಗೆ ಬೇಕಾದುದನ್ನೆಲ್ಲ ಕೊಟ್ಟು ಅವರ ಅನುಷ್ಠಾನಗಳಿಗೆ ತೊಂದರೆಯಾಗದಂತೆ ಅವುಗಳನ್ನು ಒದಗಿಸಿ ಅತಿಥಿ ಸತ್ಕಾರ ಮಾಡಿ ನೋಡಿಕೊಳ್ಳುವಂತೆ ತನ್ನ ಮಗ ನಂದಿಗೆ ಹೇಳ್ತಾನೆ. ನಂದಿಯು ತಂದೆಯ ಮಾತಿನಂತೆ ಋಷಿಗಳ ಸೇವೆಯನ್ನು ತುಂಬಾ ಶ್ರದ್ಧಾ ಮತ್ತು ಭಕ್ತಿಯಿಂದ ಮಾಡ್ತಾನೆ. ಕೆಲ ದಿನಗಳ ನಂತರ ಋಷಿಗಳು ಅಲ್ಲಿಂದ ಹೊರಡುತ್ತಾರೆ. ಹೊರಡುವ ಮುನ್ನ ಶಿಲಾಧರನನ್ನು ಕುರಿತು ತನಗೂ ತನ್ನ ಮಗನಿಗೂ ಆಶೀರ್ವಾದ ಮಾಡುವಂತೆ ಬೇಡಿಕೊಳ್ತಾನೆ. ಆಗ ಇಬ್ಬರು ಋಷಿಗಳು ಶಿಲಾಧರನಿಗೆ ನೀನು ಸುಖ ಸಂತೋಷವಾಗಿ ದೀರ್ಘಾಯುಷ್ಯವಂತವಾಗಿ ಬಾಳು ಎಂದು ಹಾರೈಸ್ತಾರೆ. ನಂದಿಯು ತಪಸ್ವಿಗಳ ಆಶೀರ್ವಾದ ಪಡೆಯಲು ಮುಂದಾದಾಗ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಲು ಬಗ್ಗಿದಾಗ ಋಷಿಗಳು ಸ್ವಲ್ಪ ಕಾಲ ಮೌನವಾಗಿದ್ದು ನಂತರ ಗಂಭೀರವಾಗಿ, ನಂದಿ, ನೀನು ನಿನ್ನ ತಂದೆಯನ್ನು ಮತ್ತು ಗುರುವನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೋ ಮತ್ತು ಅವರ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸು ಅಂತ ಹೇಳಿ ಅಲ್ಲಿಂದ ಹೊರಡಲು ಸಿದ್ಧರಾಗ್ತಾರೆ. ತನ್ನ ಮಗನಿಗೆ ಈ ತರದ ಆಶೀರ್ವದಿಸಿದಾಗ ಶಿಲಾಧರನು ಮಗನಿಗೆ ಗೊತ್ತಾಗದಂತೆ ಋಷಿಗಳ ಜೊತೆ ಮನೆಯಿಂದ ಸ್ವಲ್ಪ ಹೊರಗೆ ಬಂದು, ಮಹರ್ಷಿಗಳೇ, ಏನಾಯಿತು? ನನ್ನ ಮಗ ನಂದಿಗೆ ಆಶೀರ್ವಾದ ಮಾಡುವಾಗ ನೀವು ಬಹಳ ಗಂಭೀರವಾಗಿ ಉತ್ಸಾಹ ಕಳೆದುಕೊಂಡುವರಂತೆ ಇದ್ದೀರಿ. ನನ್ನ ಮಗನು ನಿಮ್ಮ ಸೇವೆ ಮಾಡುವಲ್ಲಿ ಅಚಾತುರ್ಯದಿಂದ ನಿಮಗೇನಾದರೂ ಲೋಪ ಮಾಡಿದನೆ ಎಂದು ಕೇಳ್ತಾನೆ. ಹಾಗೆಲ್ಲ ನಂದಿ ತಪ್ಪು ಮಾಡುವನಲ್ಲ. ಅವನು ಶಿವನ ವರಪ್ರಸಾದದಿಂದ ದೊರೆತವನು. ಆದರೆ ನಾವು ನಿನ್ನ ಮಗನಿಗೆ ದೀರ್ಘಾಯುಷ್ಯವಂತನಾಗು ಎಂದು ಆಶೀರ್ವಾದ ಮಾಡಲು ಆಗುವುದಿಲ್ಲ. ಏನು ಮಾಡುವುದು? ನಮಗೆ ಈ ವಿಷಯವನ್ನು ಹೇಳಲು ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಬಾಲಕನ ಆಯಸ್ಸು ತುಂಬಾ ಕಡಿಮೆ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾರೆ.
ಶಿಲಾಧರನು ಆತಂಕ ಮತ್ತು ನಿರುತ್ಸಾಹದಿಂದ ಮನೆಯೊಳಗೆ ಬರ್ತಾನೆ. ತಂದೆಯ ಪೆಚ್ಚೆಯಾದ ಮುಖವನ್ನು ನೋಡಿದ ನಂದಿಯು ಏನಾಯಿತು ತಂದೆ ಎಂದು ಕೇಳುತ್ತಾನೆ. ಇದಕ್ಕೆ ಉತ್ತರ ಕೊಡಲು ತಂದೆಗೆ ಇಷ್ಟವಿರಲಿಲ್ಲ. ಆದರೆ ನಂದಿಯು ಹಠ ಮಾಡಿ ಕೇಳಿದಾಗ ಹೇಳದೆ ವಿಧಿ ಇರಲಿಲ್ಲ. ಶಿಲಾಧರನು ಋಷಿಗಳು ಹೇಳಿದ ವಿಷಯವನ್ನು ಬಾಲಕ ನಂದಿಗೆ ತಿಳಿಸಿದನು. ಇದನ್ನು ಕೇಳಿದ ನಂದಿಯು ಜೋರಾಗಿ ನಗುತ್ತಾ ಹೀಗೆ ಹೇಳಿದನು, ಅಯ್ಯೋ ಅಪ್ಪ, ಆ ಪರಮೇಶ್ವರನೇ ನಿನಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದಾನೆ ಮತ್ತು ವರವನ್ನು ಕೊಟ್ಟಿದ್ದಾನೆ ಎಂದು ಹೇಳುವುದನ್ನು ಕೇಳಿದ್ದೇನೆ. ನಮ್ಮ ಜೊತೆ ಶಂಕರನೇ ಇರುವಾಗ ನೀನೇಕೆ ಹೆದರುತ್ತೀಯಾ? ನಾನು ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ಅವನು ಖಂಡಿತ ಒಲಿಯುತ್ತಾನೆ. ಶಿವನು ಬಹಳ ಶಕ್ತಿಶಾಲಿ. ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶಿವನು ನನ್ನ ವಿಧಿಯನ್ನು ಖಂಡಿತ ಬದಲಿಸುತ್ತಾನೆ. ನಾನು ಶಂಕರನನ್ನು ಕುರಿತು ಪ್ರಾರ್ಥಿಸುತ್ತೇನೆ. ನೀವು ನನ್ನ ಸಂಕಲ್ಪ ಸಫಲವಾಗಲಿ ಎಂದು ಆಶೀರ್ವಾದವನ್ನು ಮಾಡಿರಿ ಎಂದನು. ಶಿಲಾಧರನು ಸಮಾಧಾನಗೊಂಡು ಮಗನಿಗೆ ಆಶೀರ್ವಾದವನ್ನು ಮಾಡಿದನು. ನಂದಿಯು ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ನೀರಿನೊಳಗೆ ಇದ್ದು ನಂತರ ನದಿಯ ದಡದಲ್ಲಿ ಕುಳಿತು ಶಿವನಾಮ ಜಪಿಸುತ್ತಾ ಘೋರ ತಪಸ್ಸು ಮಾಡಿದನು. ನಂದಿಯ ಕಠೋರ ತಪಸ್ಸಿಗೆ ಭಗವಂತನು ಮೆಚ್ಚಿದನು ಮತ್ತು ಅವನ ಮುಂದೆ ಪ್ರತ್ಯಕ್ಷನಾದನು. ನಂದಿಯು ತನ್ನ ಮುಂದೆ ನಿಂತ ಶಿವನನ್ನು ಮತ್ತು ಶಿವನ ಸೌಂದರ್ಯವನ್ನು ನೋಡಿ ಮೈಮರೆತನು. ಅವನ ಬಾಯಿಂದ ವರ ಕೇಳುವುದು ಮರೆತು ಹೋಗಿ ಬಾಯಿಂದ ಯಾವ ಶಬ್ದವೂ ಹೊರಡಲಿಲ್ಲ. ನಂದಿಯು ಮನಸ್ಸಿನಲ್ಲಿ ನಾನು ಶಿವನ ವಾಹನವಾಗುವುದಾದರೆ ಎಷ್ಟು ಚೆನ್ನಾಗಿರುತ್ತದೆ, ಶಿವನ ವಾಹನವಾದರೆ ಯಾವಾಗಲೂ ಅವನ ಜೊತೆಯಲ್ಲೇ ಇರಬಹುದು ಮತ್ತು ಶಿವನನ್ನು ಸದಾಕಾಲ ನೋಡುತ್ತಿರಬಹುದು ಅಲ್ಲವೇ ಎಂದು ಅಂದುಕೊಂಡನು. ಹಾಗೂ ಇದನ್ನೇ ಕುರಿತು ಚಿಂತಿಸಿದನು. ಶಿವನಿಗೆ ನಂದಿಯ ಮನಸ್ಸಿನಲ್ಲಿ ಅಂದುಕೊಂಡ ಮಾತುಗಳು ಕೇಳಿದವು. ಅದಕ್ಕೆ ಶಿವನು ನಗುತ್ತಾ, ಆಯ್ತು ನಂದಿ, ನಿನ್ನ ಮನದಿಚ್ಛೆಯಂತೆ ಆಗಲಿ ಎಂದು ವರ ನೀಡಿದನು ಮತ್ತು ಇಂದಿನಿಂದ ನಿನ್ನ ಮುಖ ವೃಷಭದಂತೆ ಆಗಲಿ ಎಂದು ನಂದಿಗೆ ಹರಸಿ ನೀನು ಎಂದಿಗೂ ನನಗೆ ಪ್ರೀತಿಯ ವಾಹನವಾಗಿ ಇರುವೆ ಎಂದು ಹೇಳಿದನು. ಅಂದಿನಿಂದ ನಂದಿಯು ಶಿವನ ಪ್ರಮುಖ ವಾಹನವಾದನು ಹಾಗೂ ಶಿವನ ಎಲ್ಲಾ ಗಣಗಳಿಗೂ ನಾಯಕನಾದನು. ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಶಿವನ ದರ್ಶನದೊಂದಿಗೆ ನಂದಿಯ ಬಲಕಿವಿಯಲ್ಲಿ ಯಾರಿಗೂ ಕೇಳಿಸದಂತೆ ಪಿಸು ಮಾತಿನಲ್ಲಿ ಮನದ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ನಂದಿಯ ಮೂಲಕ ಶಿವನಿಗೆ ತಲುಪಿ ಅದು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಇದಾಗಿತ್ತು ಇವತ್ತಿನ ಕುತೂಹಲ ಭರಿತ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.